ಸ್ವಾತಿ ಅವರು ಈ ಗಣೇಶನ ಹಬ್ಬದ ಬಗ್ಗೆ, ಗಣೇಶನನ್ನ ಆಯ್ಕೆ ಮಾಡೋ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಒಂದೊಂದಾಗಿ ಇದರ ವಿವರಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಸ್ವಾತಿ ಕೇಳಿದ್ದು ಗಣೇಶನ ಹುಟ್ಟು. ಇದನ್ನ ಹೇಳಬೇಕು ಅಂದ್ರೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ಗಣೇಶ ಹೇಗೆ ಹುಟ್ಟದ? ನಾವೆಲ್ಲ ಶಾಲೆಯಲ್ಲಿದ್ದಾಗ ಗಣೇಶನ ಕಥೆಯನ್ನ ಕೇಳಿದ್ವಿ. ಪಾರ್ವತಿ ದೇವಿ ಕೈಲಾಸದಲ್ಲಿ ಸ್ನಾನಕ್ಕೆ ಹೋಗುವ ಮುನ್ನ ತನ್ನ ಮೈಯಿಂದ ಬಂದ ಮೃತ್ತಿಕೆಯನ್ನ ಹೊರಗಡೆ ಮುದ್ದೆ ಮಾಡಿ ಆ ಮೃತ್ತಿಕೆಗೆ ಜೀವವಿತ್ತು ಅದನ್ನ ಗಣೇಶನನ್ನಾಗಿ ಮಾಡಿದಳು. ನಾನು ಸ್ನಾನ ಮಾಡುವ ತನಕ ಯಾರನ್ನು ಒಳಗೆ ಬಿಡಬೇಡ ಅಂತ ಕೇಳ್ತಾಳೆ. ಪರಮೇಶ್ವರ ಬರ್ತಾನೆ, ನಾನು ಒಳಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಗಣೇಶ ಬಿಡದಿಲ್ಲ, ಶಿರಚ್ಛೇದನವಾಗತ್ತೆ. ಆ ಶಿರಚ್ಛೇದನವಾದ ಮೇಲೆ ಪಾರ್ವತಿ ದೇವಿ ಆಚೆ ಬಂದು ನನಗೆ ಈ ಮಗು ಬೇಕು ಅಂತ ಕೇಳಿದಾಗ ಉತ್ತರ ದಿಕ್ಕಿನಲ್ಲಿ ಮಲಗಿದ ಒಂದು ಆನೆಯ ತಲೆಯನ್ನ ಕತ್ತರಿಸಿ ತಂದು ಈ ಒಂದು ಮೃತ್ತಿಕೆ ಮೇಲೆ ಇಟ್ಟು ಅದಕ್ಕೆ ಜೀವ ಕೊಡ್ತಾನೆ. ಅಲ್ಲಿಂದ ಗಣೇಶನ ಹಬ್ಬ ಆರಂಭವಾಯಿತು. ಕೇಳೋದಿಕ್ಕೆ ಬಾಲ್ಯದಲ್ಲಿ ಈ ಕಥೆ ತುಂಬಾ ಚೆನ್ನಾಗಿತ್ತು. ಆದರೆ ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸೋಣ. ಪಾರ್ವತಿ ದೇವಿ ಮೃತ್ತಿಕೆಯಿಂದ ಒಂದು ಬೊಂಬೆಯನ್ನೇ ಮಾಡಬಹುದಾದರೆ ತಾನು ಯಾರು ಬರಬಾರದಂತ ತನ್ನ ಪತಿ ಈಶ್ವರನಿಗೆ ಹೇಳಬಹುದಾಗಿತ್ತು. ಮೊದಲನೆಯದು. ಎರಡನೆಯದು, ಈಶ್ವರ ತಾನು ಪಾರ್ವತಿ ಸ್ನಾನ ಮಾಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ನಾನು ಒಳಗೆ ಹೋಗ್ತೀನಿ ಅಂತ ಅಸಹ್ಯ ವರ್ತನೆ ಮಾಡಲಾರ ಎಂದು. ಇದು ಮಕ್ಕಳಿಗೆ ಒಂದು ಸ್ವಾರಸ್ಯವಿರಲಿ ಅಂತ ಹೇಳುವಂತ ಒಂದು ಕಥೆ ಇದು. ಇದನ್ನ ಸೂಕ್ಷ್ಮವಾಗಿ ನಾವು ಗಮನಿಸೋಣ. ಆಗಿದ್ದು ಇಷ್ಟೇ. ಸಂಸ್ಕೃತದಲ್ಲಿ ಅಥವಾ ನಮ್ಮ ಪ್ರಾಚೀನರು ಯಾವುದೇ ಒಂದು ಭಾಷೆಯನ್ನ 3 ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಒಂದು ಸಮಾಧಿ ಭಾಷೆ, ಒಂದು ದರ್ಶನ ಭಾಷೆ, ಇನ್ನೊಂದು ಗುಹ್ಯ ಭಾಷೆ. ಸಮಾಧಿ ಭಾಷೆ ಅಂತಂದ್ರೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವಂಥದ್ದು ಸಮಾಧಿ ಭಾಷೆ. ಉದಾಹರಣೆಗೆ ಇಲ್ಲಿ ಹುಲ್ಲಿನ ಹಾಸಿಗೆ ಇದೆ ಅಂತಂದ್ರೆ ಇಲ್ಲಿ ಹುಲ್ಲಿದೆ ಅಂತ ಹೇಳುವಂಥದ್ದು ಸಮಾಧಿ ಭಾಷೆ. ದರ್ಶನ ಭಾಷೆಯಲ್ಲಿ ಹೇಳಬಹುದಾದರೆ ಇಲ್ಲಿ ಹುಲ್ಲಿದೆ ಅಂತ ಹೇಳಲ್ಲ, ಹಸಿರು ಹಾಸಿಗೆ ಇದೆ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ದರ್ಶನ ಭಾಷೆ ಅಂದ್ರೆ ನನಗೆ ಅದು ಹಾಸಿಗೆ ಕಾರ್ಪೆಟ್ ತರ ಕಾಣಿಸ್ತು, ನಾನು ಅದನ್ನ ದರ್ಶನ ಭಾಷೆಯಲ್ಲಿ ಹೇಳ್ತೀವಿ. ಗುಹ್ಯ ಭಾಷೆ ಅಂತ ಇದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇವತ್ತು ನಾವು ಹೇಳಬಹುದಾದ್ರೆ ಕೋಡೆಡ್ ಲ್ಯಾಂಗ್ವೇಜ್. ದೇರ್ ವಾಸ್ ಅ ಗ್ರೀನ್ ಕಾರ್ಪೆಟ್ ಅನ್ನೋ ತರ ಇನ್ನ ಯಾವುದೋ ಒಂದು ವಿವರವಾಗಿ ಕವಿ ವರ್ಣನೆಯಲ್ಲಿ ಹೇಳ್ತೀವಿ ನಾವು. ಇದು ಗುಹ್ಯ ಭಾಷೆ ಅಂತ. ಇದನ್ನ ಯಾತಕ್ಕೆ ಹೇಳಿದ್ರು? ಇದನ್ನ ಹೇಳೋದಕ್ಕೂ ಒಂದು ಕಥೆ ಇದೆ. ಪ್ರಾಚೀನರು ಪ್ರತಿಯೊಂದು ವಿದ್ಯೆಯನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ ಕೊಡ್ತಿರ್ಲಿಲ್ಲ. ಯಾರಿಗೆ ಅದನ್ನು ತಿಳಿಯಲು ಯೋಗ್ಯತೆ ಇದೆ, ಅರ್ಹತೆ ಇದೆ, ಅವರು ಮಾತ್ರ ತಿಳಿಯಬೇಕು. ಯಾರಿಗೆ ಅರ್ಹತೆ ಇಲ್ಲ ಅವರು ಅರ್ಹತೆಯನ್ನ ಪಡೆದು ಅದನ್ನು ತಿಳಿಯಬೇಕು ಅಂತ ಹೇಳಿದ್ರು. ಹಾಗಾದರೆ ಗಣೇಶನ ಹುಟ್ಟಿನ ನಿಜವಾದ ಕಥೆ ಏನು? ಕಥೆ ಇಷ್ಟೇನು. ಪಾರ್ವತಿ ದೇವಿ ತಾನು ತಾಮಸಕ್ಕೆ ಅಭಿಮಾನಿ. ನಮ್ಮಲ್ಲಿ ತಾಮಸ ಶಕ್ತಿ, ಆಸೆಗಳು ಹೆಚ್ಚು ಇದೆ ಅಂತಂದ್ರೆ ಅದಕ್ಕೆ ಪಾರ್ವತಿ ದೇವಿಯ ಕರುಣೆ ಇದೆ ಅಥವಾ ಅವಳ ಕರುಣೆ ಇಲ್ಲ ಅಂತ ಅರ್ಥ. ಈಶ್ವರ ಅಹಂಕಾರಕ್ಕೆ ಅಭಿಮಾನಿ ದೇವತೆ. ನಮ್ಮಲ್ಲಿ ಹೆಚ್ಚು ಅಹಂಕಾರವಿದೆ, ಆ ಅಹಂಕಾರದಿಂದ ನಾವು ಜನನ್ನ ಕಳ್ಕೊಳ್ತಿದೀವಿ ಅಂತಂದ್ರೆ ನಮಗೆ ಈಶ್ವರನ ಕೃಪೆ ಇಲ್ಲ ಅಂತ ಅರ್ಥ. ಈ ತಾಮಸ ಮತ್ತೆ ಅಹಂಕಾರ ಇವೆರಡು ಮಿತವಾಗಿ ಇದ್ದರೆ ಜೀವನ ಸುಗಮವಾಗಿ ಇರುತ್ತೆ. ಇವೆರಡರಲ್ಲಿ ಒಂದು ಏರುಪೇರಾದರೂ ಅಲ್ಲಿ ವಿಘ್ನ ಖಂಡಿತ. ವಿಘ್ನ ಅಂದ್ರೆ ಆಬ್ಸ್ಟಕಲ್ಸ್. ಆ ವಿಘ್ನ ಈ ಪಾರ್ವತಿ ಅಹಂಕಾರ ಮತ್ತು ತಾಮಸದಿಂದ ಹುಟ್ಟಿದ್ದೆ ಆ ವಿಘ್ನ. ಅವನೇ ಈ ವಿಘ್ನೇಶ್ವರ. ಯಾವುದೇ ಒಂದು ಕಾರ್ಯ ನಿರ್ವಿಘ್ನವಾಗಿ ನಡೀಬೇಕು ಅಂತಂದ್ರೆ ಈ ವಿಘ್ನೇಶ್ವರನ ಆರಾಧನೆ ಬಹಳ ಮುಖ್ಯ. ಈ ಗಣೇಶ ನಮಗೆ ವಿಘ್ನಗಳಿರುತ್ತಲ್ಲ, ಅದಕ್ಕೆ ಸೇನಾಧಿಪತಿ ಅವನು. ಅದಕ್ಕೆ ಅವನ ವಿಘ್ನೇಶ್ವರ ಅಂತ ಕರಿತೀವಿ, ವಿಘ್ನ ರಾಜ ಅಂತ ಕರಿತೀವಿ. ಆದ ಕಾರಣವೇ ಒಂದು ಹಬ್ಬವನ್ನು ಆಚರಿಸಬೇಕಾದ್ರೆ, ಒಂದು ಒಳ್ಳೆಯ ಕಾರ್ಯವನ್ನು ಆಚರಿಸಬೇಕಾದ್ರೆ, ಎಲ್ಲರೂ ಒಳ್ಳೆ ಸ್ಥಳಕ್ಕೆ ಹೋಗಬೇಕಾದ್ರೆ ಗಣೇಶನನ್ನ ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಕ್ಕೆ ಅಂತ ಹೊರಟಿದೀವಿ. ಹಲವಾರು ಕೆಟ್ಟ ಯೋಚನೆಗಳಿರಬಹುದು, ಕೆಟ್ಟ ವಿಷಯಗಳಿರಬಹುದು, ಕೆಟ್ಟ ಜನರಿರಬಹುದು, ಬೇಕಾದಷ್ಟು ಕೆಟ್ಟ ಕೆಲಸಗಳು ನಮ್ಮನ್ನ ಅಲ್ಲಿ ತೊಡಗಿಸ್ಕೊಳತ್ತೆ. ಏನೇನೋ ಬೇಡದ ಕೆಲಸಗಳು, ಬೇಡದ ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಇದನ್ನು ಬಾರದ ಹಾಗೆ ಮಾಡುವಂತ ನಾವು ಗಣೇಶನನ್ನ ಕೇಳ್ಕೊಳ್ತೀವಿ. ಇದೇ ಗಣೇಶನ ಒಂದು ಸ್ವಾರಸ್ಯ. ಮತ್ತೆ ಈ ಗಣೇಶನನ್ನ ನಾವು ತಗೊಳ್ಬೇಕಾದ್ರೆ ಸ್ವಾತಿ ಅವರು ಇನ್ನೊಂದು ಪ್ರಶ್ನೆ ನನ್ನನ್ನ ಕೇಳಿದ್ರು. ಹೇಗೆ ನಾವು ಆಯ್ಕೆ ಮಾಡಬೇಕು ಗಣೇಶನನ್ನ? ಅದು ಮಣ್ಣಿನ ಗಣೇಶ ಇರಬೇಕಾ, ಅಥವಾ ಇವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಬರುತ್ತೆ ಅದಿರಬಹುದಾ, ಕಲ್ಲಿನ ಗಣೇಶ ಇರಬಹುದಾ? ಈ ತರ ಹಲವಾರು ಪ್ರಶ್ನೆಗಳು ನಮಗೆ ಬರುತ್ತೆ. ಇದರಲ್ಲಿ ನಾವು ಇನ್ನೊಂದು ತಿಳ್ಕೊಳ್ಳೋಣ. ನಾವು ಪೂಜೆ ಮಾಡಬೇಕಾದರೆ ಅದು ಕೇವಲ ನಮಗೆ ಮತ್ತು ದೇವರ ಮಧ್ಯದಲ್ಲಿ ಇರುವಂತಹ ಸಂಪರ್ಕ ಇರಬೇಕು. ನಾವು ಈ ಸಂಕುಚಿತ ಮನೋಭಾವದಿಂದ ಆಚೆ ಬರಬೇಕು. ಸ್ಥೂಲವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಗಣೇಶನ ಕಥೆಯನ್ನ ನೀವು ಓದ್ತಿರ್ತೀರ.
ಕತೆ ಕತೆ ಬರುತ್ತೆ, ಈ ಮಣ್ಣಿನ ಮುದ್ದೆ ಅವೆಲ್ಲ ಹೇಳಿದೆ. ಎಲ್ಲೂ ನೀವು ಯಾವ ಮೆಟೀರಿಯಲ್ ಅಥವಾ ಯಾವ ಒಂದು ದ್ರವ್ಯವನ್ನ ಮಾಡಿ ನೀವು ಗಣೇಶನನ್ನ ಮಾಡಬೇಕು ಅಂತ ಹೇಳಲ್ಲ. ಇವೆಲ್ಲವೂ ನೈಸರ್ಗಿಕವಾಗಿ ಬಂದಿರೋಂಥ ಒಂದು ಗಣೇಶವೇ ಆಗಿರುತ್ತದೆ. ಗಣೇಶನ ಕಥೆಯಲ್ಲೂ ಹೇಳುವಂಥದ್ದು ಮಣ್ಣಿನಿಂದಾಗಲಿ ಅಥವಾ ರಜತ ಬೆಳ್ಳಿಯಿಂದಾಗಲಿ ಅಥವಾ ಸುವರ್ಣ ಬಂಗಾರದಿಂದಾಗಲಿ ನೀವು ಗಣೇಶನನ್ನ ಮಾಡಿ. ಅಂದ್ರೆ ಅರ್ಥ ಏನು? ಒಳ್ಳೆ ದೇವರು ನಮ್ಗೆ ಅನುಕೂಲ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಬಂಗಾರದಲ್ಲೇ ಗಣೇಶನ ಪೂಜೆ ಮಾಡಿ, ಇಲ್ಲ ಅಷ್ಟು ನಮ್ಮ ಹತ್ರ ಇಲ್ಲ ಬೆಳ್ಳಿಯಿಂದ ಪೂಜೆ ಮಾಡಿ. ಅದು ಆಗಲ್ವಾ, ಮೃತ್ತಿಕೆಯಿಂದನಾದ್ರೂ ಪೂಜೆ ಮಾಡಿ. ನೀವು ದೇವರು ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ. ಆ ಬಂಗಾರ ಸಿಗೋದನ್ನು ಕಲ್ಲಿಂದ ತಾನೇ ನಮ್ಗೆ. ಈ ಒಂದು ಪ್ರಶ್ನೆಯನ್ನ ನಾವು ಮುಂದೆ ಹಾಕೊಂಡು ಹೋಗೋಣ. ಮತ್ತೆ ಈ ಗಣೇಶನ ಹುಡುಕ್ಬೇಕಾದ್ರೆ ಇನ್ನೊಂದು ಇದೆ. ಸರಿ, ನಾವು ಮಣ್ಣಿನಿಂದ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರ್ತೀವಿ, ಇಲ್ಲಂತೂ ಬಹಳ ಸುಂದರವಾಗಿ ಗಣೇಶನನ್ನ ಜೋಡಿಸಿದ್ದಾರೆ. ಆದ್ರೆ ಹಲವಾರು ಕಡೆ ನಾವು ನೋಡ್ತೀವಿ, ಯಾವುದೋ ಒಂದು ದಂತ ಚೋರ ಇರಬಹುದು, ಆ ಗಣೇಶ ಥೀಮ್ ಅಂತ ತಗೊಳ್ತೀವಿ. ಮಂಗಳಯಾನ ಗಣೇಶ ಅಂತ ಯಾವುದೋ ರಾಕೆಟ್ ಮೇಲೆ ಗಣೇಶನನ್ನ ಕೂಡಿಸೋದು, ನರೇಂದ್ರ ಮೋದಿ ಗಣೇಶ ಅಂತ ಹೇಳಿ ಯಾವುದೋ ಪುಡಾರಿಗಳ ಗಣೇಶವನ್ನ ಮಾಡುವಂಥದ್ದು, ಕ್ರಿಕೆಟ್ ಗಣೇಶ ಇರಬಹುದು. ಇವೆಲ್ಲ ಬಹಳ ಅಸಹ್ಯವಾದಂತ ಗಣೇಶ. ಅದರಲ್ಲಿ ದೇವರ ಜೊತೆಗೆ ನಮಗೆ ಯಾವುದೇ ಭಾವನೆ ನಮಗೆ ಬರದಿಲ್ಲ. ದೇವರು ಅಂದ್ರೆ ಅದಕ್ಕೆ ಆದಂತ ಒಂದು ಸ್ಥಾನವಿದೆ. ಅದನ್ನ ಅದೇ ರೂಪದಲ್ಲಿ ನಾವು ಪೂಜೆ ಮಾಡಬೇಕೇ ಹೊರತು ಬೇಕಾಬಿಟ್ಟಿ ನಾವು ಪೂಜೆ ಮಾಡಿದರೆ ಅದು ದೇವರಿಗೆ ಮಾಡುವ ಒಂದು ಪೂಜೆ ಆಗೋದಿಲ್ಲ, ಅದು ಅಪಮಾನವೇ ಆಗುತ್ತದೆ. ಮುಂದಿನ ಪ್ರಶ್ನೆ, ಈ ಗಣೇಶನನ್ನ ನಾವು ತಗೊಳ್ಬೇಕಾದ್ರೆ ಸ್ವಾತಿ ಅವರು ಬಹಳ ಸ್ವಾರಸ್ಯವಾದ ಪ್ರಶ್ನೆ ಕೇಳಿದ್ರು. ಸೊಂಡಿಲು ಎಡಗಡೆ ಇರಬೇಕೋ ಬಲಗಡೆ ಇರಬೇಕೋ, ಕೈ ಶಂಖ ಇಟ್ಕೊಂಡಿರ್ಬೇಕೋ ಚಕ್ರ ಇರಬೇಕು ಅಂತ. ಇದಕ್ಕೆ ಯಾವುದೇ ಒಂದು ಶಾಸ್ತ್ರದ ಒಂದು ಪುರಾವೆ ಇರೋದಿಲ್ಲ. ಇದಕ್ಕೆ ದೇವರಿಗೆ ವಸ್ತುತಃ ಎಡ ಬಲ ಎಲ್ಲವೂ ಒಂದೇ. ನೀವು ಎಡದಿಂದ ಪೂಜೆ ಮಾಡಿದರೂ ಅದೇ ಗಣಪತಿಯೇ, ಬಲದಿಂದ ಪೂಜೆ ಮಾಡಿದರೂ ಅದೇ ಗಣಪತಿಯೇ. ದೇವರು ಅವೆಲ್ಲವನ್ನು ಮೀರಿ ನಿಂತವನು. ಅವನಿಗೆ ಉಗುರಾಗಲಿ, ಕೂದಲಾಗಲಿ, ಬೆವರಾಗಲಿ, ಬೆಳೆಯುವುದಾಗಲಿ ಇದ್ಯಾವುದೂ ಇರೋದಿಲ್ಲ. ಒಂದು ಕೇಳ್ತೀನಿ, ಉದಾಹರಣೆಗೆ ನಿಮ್ಮ ಮನೆಗೆ ಗಣೇಶ ತರ್ತೀರ, ಎಡಗಡೆ ಸೊಂಡಿಲಿರುವಂತಹ ಗಣೇಶ ನಮಗೆ ಅಪವಿತ್ರ ಅನ್ನೋದಾದ್ರೆ ದೇವರ ಎಡಭಾಗವನ್ನೆಲ್ಲ ಕತ್ತರಿಸಿ ಹಾಕೊಂಡ್ವಾ? ಎಂತ ಬಾಲಿಶವಾದಂತ ಪ್ರಶ್ನೆ ಇದು. ನನಗೆ ದೇವರು ಮುದ್ದಾಗಿ ಕಾಣಿಸ್ತು, ನಾನು ಇದನ್ನ ಇಟ್ಕೊಂಡ್ರೆ ನನಗೆ ಚಂದವಾಗಿ ಕಾಣುತ್ತೆ ಅಂತಂದ್ರೆ ಆ ಗಣೇಶನನ್ನ ತಗೊಂಡು ಹೋಗಿ ನಾವು ತುಂಬಾ ಸಂಕೋಚಿತವಾಗಿ ನೀವು ಸೊಂಡಲ ಕಡೆನೇ ಗಮನ ಕೊಡ್ತಾ ಹೋದ್ರೆ ಗಣೇಶನ ಹತ್ರ ನಾವು ಆ ಕನೆಕ್ಟ್ ಬೆಳೆಸ್ಕೊಳಕ್ಕಾಗಲ್ಲ, ಬಾಂಧವ್ಯ ಬೆಳೆಸ್ಕೊಳಕ್ಕಾಗಲ್ಲ. ಇಲ್ಲಿ ಬೇಕಾಗಿರೋಂಥದ್ದು ಮೂರೇ, ಒಂದು ನೀವು, ಒಂದು ಗಣೇಶ, ಮತ್ತೆ ನಿಮ್ಮ ಭಕ್ತಿ. ಈ ಮೂರನ್ನ ಪ್ರಧಾನವಾಗಿ ನಾವು ಇಟ್ಕೊಂಡು ಹೋಗೋಣ. ಇನ್ನೊಂದು ಪ್ರಶ್ನೆ ಸ್ವಾತಿ ಕೇಳ್ತಿದ್ರು, ಗಣೇಶನನ್ನ ಆಯ್ಕೆ ಮಾಡಾಯ್ತು, ಗಣೇಶನನ್ನ ಮನೆಗೆ ತಂದಾಯ್ತು, ಗಣೇಶನ ಕಥೆಯನ್ನು ತಿಳಿದಾಯ್ತು, ಮತ್ತೀಗ ಹಬ್ಬ ಹೇಗೆ ಆಚರಿಸ್ಬೇಕು? ಎಲ್ಲಾರು ನಾವು ಹೇಳ್ತೀವಿ, ಕೆಲವರು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ವಿ ಗಣೇಶನ ಹಬ್ಬ, ಇನ್ನು ಕೆಲವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಗಣೇಶನ ಹಬ್ಬ, ಇನ್ನು ಕೆಲವರು ತುಂಬಾ ಜನನ್ ಕರೆದ್ವಿ. ಎಲ್ಲಾ ಸರಿ, ಆದ್ರೆ ಎಲ್ಲಾ ತಪ್ಪು ಕೂಡ. ಹಬ್ಬ ಆಚರಣೆ ಮಾಡಬೇಕಾದ್ರೆ ಅಲ್ಲಿ ಸಿಂಪಲ್ ಅಥವಾ ಗ್ರ್ಯಾಂಡ್ ಇಲ್ಲ. ಹಬ್ಬ ಹೇಗೆ ಆಚರಣೆ ಮಾಡಬೇಕೋ ಹಾಗೇ ಆಚರಣೆ ಮಾಡಬೇಕು. ಹಬ್ಬವನ್ನು ಆಚರಿಸಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ಶ್ರದ್ಧೆ ಮಾತ್ರ. ಅಲ್ಲಿ ಸಿಂಪಲ್ ಮತ್ತೆ ಗ್ರ್ಯಾಂಡ್ ಇದು ಯಾವುದನ್ನು ಬರುವಂಥದ್ದು ಬಹಳ ಬಾಲಿಶವಾಗಿರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಉತ್ತಮವಾದಂಥ ಪ್ರಶ್ನೆ. ಕೆಲವರು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಸಂಪ್ರದಾಯ ಇಲ್ಲ, ನಮ್ಮ ಮನೆಯಲ್ಲಿ ಆಚರಣೆ ಇಲ್ಲ, ನಾವಿದನ್ನ ನಂಬೋಲ್ಲ, ಇಂಥ ಪ್ರಶ್ನೆಗಳು ಬರುತ್ತೆ. ಇರ್ಲಿ, ದೇವರ ಪೂಜೆ ಮಾಡೋದಿಕ್ಕೆ ಬೇಕಾಗಿರುವಂಥದ್ದು ಸಂಪ್ರದಾಯವಲ್ಲ. ಇರಬಹುದು, ಆ ಕಾಲದಲ್ಲಿ ನಮ್ಮ ಹತ್ರ ಇರಲಿಲ್ಲ, ಅಷ್ಟು ಅನುಕೂಲತೆಗಳು ಇರಲಿಲ್ಲ, ಇಟ್ಟ ಮನೆಯಲ್ಲಿ ಹೋಗಿ ಪೂಜೆ ಮಾಡ್ತೀವಿ. ಹಿರಿಯರು ಅವತ್ತಿನ ದಿನ ಮನೆಯಲ್ಲಿ ಮೃತರಾಗಿರಬಹುದು, ಹಾಗಾಗಿ ನಾವು ಮಾಡಿರೋದನ್ನ ತಪ್ಪಿಸ್ತಿರ್ತೀವಿ. ಇನ್ನು ಏನೇ ಕಾರಣಗಳಿರಬಹುದು, ಇರಲಿ, ಇದು ಯಾವುದಕ್ಕೂ ದೇವರು ಹೊಣೆಯಲ್ಲ. ನಮ್ಮ ಮನೆಯಲ್ಲಿ ನಾವು ವಿಗ್ರಹ ಇಟ್ಟು ಪೂಜೆ ಮಾಡಲ್ವಾ? ಬೇಡ, ಒಂದು ಫೋಟೋ ಆದ್ರೂ ನಮ್ಮ ಹತ್ರ ಇರುತ್ತೆ. ದೇವರು ನಮ್ಮ ಮೇಲೆ ಎಷ್ಟು ಕೃಪೆ ತೋರಿಸ್ತಾನೆ ಅಂತಂದ್ರೆ, ಒಳ್ಳೆ ಶುದ್ಧವಾದ ಮಣ್ಣು ನಮಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಗಣಿ ಇರತ್ತಲ್ವ, ಸಗಣಿನೇ ಪಿಳ್ಳಾರಿ ಅಂತ ಇಟ್ಕೊಂಡು ನನಗೆ ಪೂಜೆ ಮಾಡಿ. ಪತ್ರಂ ಪುಷ್ಪಂ ಫಲಂ ತೋಯಂ, ನೀವು ಯಾವುದು ಕೊಟ್ರು ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ನೀವು ಏನನ್ನ ನನಗೆ ಅರ್ಪಿಸಿದರೋ ಅದನ್ನ ಅನಂತ ಮಡಿ ಮಾಡಿ ನಾನು ನಿಮಗೆ ಕೊಡ್ತೀನಿ. ಈ ರೀತಿಯಲ್ಲಿ ನಾವು ಅನುಸಂಧಾನ ಮಾಡಬೇಕು. ಹೋಗ್ಲಿ, ನಮಗೆ ಶುದ್ಧವಾದ ಸಗಣಿ ಸಿಗ್ಲಿಲ್ಲ, ಒಂದು ಅಡಿಕೆಯಲ್ಲಾದರೂ ನಾವು ಗಣೇಶನನ್ನ ಪೂಜೆ ಮಾಡಬೇಕು. ಗಣೇಶನನ್ನ ಪೂಜೆ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಬರುತ್ತೆ. ಮೊದಲು ಗೌರಿ ಪೂಜೆಯನ್ನ ಮಾಡಿ
ಗೌರಿ ಬಾಗಿನವನ್ನು ಕೊಟ್ಟು ಅವತ್ತೇ ಗೌರಿಯನ್ನ ವಿಸರ್ಜನೆ ಮಾಡೋದಿಲ್ಲ ನಾವು. ಗೌರಿಯನ್ನ ಅವತ್ತು ಇಟ್ಕೊಂಡು ಮಾರನೇ ದಿನ ಚತುರ್ಥಿಯಂದು ಗಣೇಶನ ಪೂಜೆ ಮಾಡಿ ಗಣೇಶ ಮತ್ತೆ ಗಣೇಶನ ಜೊತೆಗೆ ನಾವು ಗೌರಿಯನ್ನು ವಿಸರ್ಜನೆ ಮಾಡುವಂತ ಒಂದು ಪದ್ಧತಿ ಇದೆ. ಗೌರಿ ಹಬ್ಬಕ್ಕೆ ನಾವು ಸುಮಂಗಲಿಯರನ್ನ ಕರೆದು ಬಾಗಿನವನ್ನು ನೀಡುವುದಾದರೆ, ಗಣೇಶನ ಹಬ್ಬಕ್ಕೆ ಉತ್ತಮರನ್ನು ಕರೆದು ಅವರಿಗೆ ವಾಯಂದಾನ ಅಂತಂದ್ರೆ ಮನೆಯಲ್ಲಿ ಮಾಡಿರುವಂತಹ ಭಕ್ಷ್ಯ, ಅಕ್ಕಿ, ಬೆಲ್ಲ, ಹಣ್ಣು, ದವಸ ಧಾನ್ಯ ಇವನ್ನೆಲ್ಲ ಕೊಟ್ಟು ಅವರ ಕೈಯಲ್ಲಿ ನಾವು ಆಶೀರ್ವಾದ ಪಡೆಯುವಂಥದ್ದು ಈ ಗಣೇಶನ. ಸಣ್ಣ ಮಕ್ಕಳಿಗಂತೂ ಈ ಹಬ್ಬದಲ್ಲಿ ಬಹಳ ಸಂಭ್ರಮವೋ ಸಂಭ್ರಮ. ಮನೆಯಲ್ಲಿ ಹೋಗಿ ಪ್ರತಿ ಮನೆಗೂ ಹೋಗಿ ನಾವು ಗಣೇಶನನ್ನು ನೋಡಬಹುದು ಅನ್ನೋ ಒಂದು ಸಂಭ್ರಮ ಗಂಡು ಮಕ್ಕಳಿಗಾದರೆ. ಹೆಣ್ಣು ಮಕ್ಕಳಿಗೆ ಸುಂದರವಾಗಿ ಲಂಗ, ದಾವಣಿ, ಮೊಗ್ಗಿನ ಜಡೆ ಇವೆಲ್ಲವನ್ನು ಧರಿಸಿಕೊಂಡು ಶೃಂಗಾರ ಮಾಡಿಕೊಂಡು 4 ಜನ ಮನೆಗೆ ಬರುತ್ತಾರೆ ಅನ್ನೋ ಒಂದು ಒಳ್ಳೆ ಪದ್ಧತಿ ಮತ್ತೆ ಸಂಸ್ಕೃತಿ ನಮ್ಮಲ್ಲಿ ಮೂಡಿ ಬಂದಿದೆ. ಈ ಗೌರಿ ಹಬ್ಬಕ್ಕೆ ನಾವು ಬಾಗಿನವನ್ನು ಕೊಡುವಾಗ ನಾವು ಅವತ್ತಿನ ದಿನಕ್ಕೆ ಕಾಯಿ ಹೋಳಿಗೆ ಇರಬಹುದು, ಪೂರ್ಣದ ಹೋಳಿಗೆಯನ್ನು ಮಾಡಿ ನಾವು ನಿವೇದಿಸ್ತೀವಿ. ಗಣೇಶನ ಹಬ್ಬಕ್ಕೆ ಕಡಬನ್ನು ನಾವು ಕೊಟ್ಟು ಗಣೇಶನಿಗೆ ನಿವೇದಿಸ್ತೀವಿ. ಅದರಲ್ಲೂ ಶಾಸ್ತ್ರ ನಮಗೆ ಎಷ್ಟು ವಿಶಾಲ ಮನೋಭಾವದಂತೆ ಹೇಳಿದೆ ಅಂತಂದ್ರೆ, ನಿಮ್ಮ ಹತ್ರ ಹೋಳಿಗೆ ಮಾಡೋಕ್ಕಾಗಲಿಲ್ಲ, ಕಡುಬು ಮಾಡೋಕ್ಕಾಗಲಿಲ್ಲ, ಏನೂ ಬೇಡ, ಒಂದು ಕಾಯಿಯನ್ನು ಒಡೆದು ಅದನ್ನೇ ಪರಮಾತ್ಮನಿಗೆ ನಿವೇದಿಸಿದರೆ ಅಷ್ಟೇ ಸಾಕು. ವಿಶೇಷವಾಗಿ ಈ ಗೌರಿ ಗಣೇಶ ಹಬ್ಬಕ್ಕಾಗಿ ನಮ್ಮ ತಾಜಾ ಮಿಠಾಯಿಯಲ್ಲಿ ತುಪ್ಪದಿಂದ ತಯಾರಿಸಿದ ಲಾಡು, ಮೋದಕ, ಕಡುಬು, ಹೋಳಿಗೆ, ಚಕ್ಕುಲಿ, ಕೋಡುಬೇಳೆ ಇವೆಲ್ಲ ಲಭ್ಯವಿದೆ. ಬನ್ನಿ, ಸಂಭ್ರಮಿಸಿ, ಆನಂದಿಸಿ. ನಮ್ಮ ಹಬ್ಬ, ನಮ್ಮ ಸಂಭ್ರಮ, ನಮ್ಮ ತಾಜಾ ಮಿಠಾಯಿ. ಈ ಹಬ್ಬಕ್ಕಾಗಿ ವಿಶೇಷವಾಗಿ ಹ್ಯಾಂಪರ್ಗಳು ಕೂಡ ಲಭ್ಯವಿದೆ. ಕೇಳಿಕೊಳ್ಳೋಣ ದೇವರನ್ನ, ಹೇ ವಿಘ್ನೇಶ್ವರ, ಈ ಒಂದು ವರ್ಷ ನನ್ನ ಕೈಯಲ್ಲಿ ನೀನು ಉತ್ತಮವಾಗಿ ನಿನ್ನ ಹಬ್ಬವನ್ನು ಆಚರಿಸ್ಕೊ. ಇನ್ನು ಮುಂದಕ್ಕೂ ಉತ್ತರೋತ್ತರವಾಗಿ ನಾನು ನಿನ್ನ ಹಬ್ಬವನ್ನು ಆಚರಿಸಕ್ಕೆ ಕಾಯ್ತಾ ಇರ್ತೀನಿ ಅಂತ